ಹಾಯ್ ನಮಸ್ತೆ, ನಾನು ನಿಮ್ಮ ಜ್ಯೋತಿ ಲಾಗರ್. ಇವತ್ತು ಚಿಂತಾಮಣಿಯಲ್ಲಿರುವಂತಹ ಅಂಬೇಡ್ಕರ್ ಭವನ ಮತ್ತು ಆಜಾದ್ ಚೌಕ ಆರ್ಚ್ ಓಪನಿಂಗ್ ಇತ್ತು. ಇಲ್ಲಿ ಪರಮೇಶ್ವರ್ ಸರ್ ಮತ್ತು ಈಶ್ವರ್ ಖಂಡ್ರೆ ಸರ್ ಓಪನಿಂಗ್ ಬಂದಿದ್ದು. ಓಪನಿಂಗ್ ಮಾತ್ರ ತುಂಬಾ ಅದ್ದೂರಿಯಾಗಿ ನಡೀತು. ಚೌಕದ ಹತ್ರ ಹೋಗಿ ಅಲ್ಲಿ ರಿಬನ್ ಕಟ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಒಂದೇ ಮಾತರಂ ಸಾಂಗ್ ಹಾಡ್ಬಿಟ್ಟು ಅಲ್ಲಿಂದ ರಿಟರ್ನ್ ಎಲ್ಲರೂ ಹೋಗ್ಬೇಕಾಗಿ ಬಂತು. ಆದ್ರೆ ಅಲ್ಲಿ ಒಂದೇ ಒಂದು ಶಿಲೆಗಳು ಇರ್ಲಿಲ್ಲ. ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇತ್ತು. ಹಾಗೆ ಜೂಲ ಇತ್ತು. ಜೂಲದ ಮತ್ತೆ ಮುಂದೆ ಬಂದು ಮಕ್ಕಳಿಗೆ ಆಟದ ಒಂದು ಮೈದಾನ ಇತ್ತು. ಹಾಗೆ ಒಂದು ಪ್ಲೇಸ್ ಅಲ್ಲಿ ಆಟ ಆಡೋ ಮೇಲೆ ಏರೋದು ಇಳಿಯೋದು ಈ ತರ ಹಾವು ಏಣಿ ಆಟ ಅದೆಲ್ಲ ತುಂಬಾ ಇದಿದೆ. ಅಲ್ಲಿ ಎಲ್ಲಾ ಕಡೆನೂ ನೋಡ್ಕೊಂಡ್ಬಿಟ್ಟು ಸರ್ ಮತ್ತೆ ಉದ್ಘಾಟನೆ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ನೇರ ಎಲ್ರು ಎಲ್ಲಿಗೆ ಹೋಗ್ಲಿಲ್ಲ, ನೇರವಾಗಿ ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕೆ ಹೋಗ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಎಲ್ಲಾ ಕಡೆನೂ ನೋಡ್ಬಿಟ್ಟು ಎಲ್ಲಾ ಜನಗಳಂತೂ ಹೇಳಕ್ ಆಗದೆ ಇರೋ ಜನಗಳು ಬಂದಿದ್ರು. ಹಾಗಾನೆ ಬಂದಿತ್ತು. ಆದರೆ ಇಲ್ಲಿ ನಾನ್ ಹೇಳಕ್ ಹೊರಟಿರೋ ವಿಷಯ ಏನಪ್ಪಾ ಅಂತಂದ್ರೆ, ಲೇಡೀಸ್ ಅಂತೂ ಒಬ್ಬೊಬ್ರು ಇರ್ಲಿಲ್ಲ. ಇದೇ ಒಂದು ಗಮನಾರ್ಹ ಸಂಗತಿ ಅಂತಂದ್ರೆ ದುಃಖದ ಸಂಗತಿನೂ ಹೌದು. ಯಾಕಂದ್ರೆ ನಾವು ಮುಂದೆ ನುಗ್ಗಿ ಹೋಗಿ ಏನಾದ್ರು ಮಾಡ್ಬೇಕು, ವಿಡಿಯೋ ಮಾಡ್ಬೇಕು, ಇಲ್ಲ ಮಾತಾಡ್ಸ್ಬೇಕು, ಇಲ್ಲ ಏನಾದ್ರು ಹೇಳ್ಬೇಕು ಅಂತಂದ್ರೆ ಹೆಣ್ಮಕ್ಳು ನೋಡ್ಬೇಕು ಅಂತಂದ್ರೆ ಅಲ್ಲಿ ಎಣಿಕೆ ಅಷ್ಟು ಇರ್ಲಿಲ್ಲ. ಹೆಣ್ಮಕ್ಳು ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ನಿಂತ್ಕೊಂಡ್ ನೋಡ್ತಾ ಇದ್ರು. ಅದು ಹಳ್ಳಿಯವರು, ಇಲ್ಲಿರೋರು ಯಾರು ಆಚೆ ಬಂದಿರ್ಲಿಲ್ಲ. ಹಾಗ್ಬೇಕಂದ್ರೆ ತುಂಬಾ ಮುಜುಗರನೇ ಆಗ್ತಿತ್ತು. ಹಾಗಾಗಿ ಹಿಂದೆ 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 ಇದ್ದೆ. ತಾತ ಇದ್ದು, ಹೋಗಮ್ಮ ಏನಾಗಲ್ಲ, ಹೋಗು, ಇಲ್ಲಿಂದ ಮಾಡಿದ್ರೆ ಕಾಣಿಸ್ತಿದ್ಯಾ ನಿನ್ಗೆ ಅಂತಂದ್ರು. ಅಯ್ಯೋ ಹೌದು ತಾತ, ಕಾಣಿಸ್ತಾ ಇಲ್ಲ ಅಂತಂದೆ. ಮುಂದೆ ಹೋಗಮ್ಮ ಕಾಣಿಸುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಮುಂದೆ ಹೋಗಿದ್ದೆ. ಒಂದೇ ಮಾತರಂ ಗೀತೆ ಹಾಡ್ಬಿಟ್ಟು ಅಲ್ಲಿಂದ ನಾವು ಮುಂದಕ್ಕೆ ಹೋಗ್ಬೇಕಾಗಿ ಒಂಚೂರು ಮುಂದಕ್ಕೆ ಹೋಗ್ಬಿಟ್ಟು ಒಬ್ಬ ಅಣ್ಣವ್ರು ಇದ್ರು. ಅವ್ರ ಕೈಲಿ ಕೊಡೋಣ ಅಂತೇಳಿ ಹೋದೆ. ಆ ಅಣ್ಣರ್ ಫುಲ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ರು. ಮಾತಾಡ್ಸ್ಲಿಲ್ಲ. ಅದು ಬೇರೆ ಒಂದೇ ಮಾತರಂ ಸಾಂಗ್ ಬೇರೆ ಬರ್ತಿತ್ತ, ಹಾಡು. ಹಾಗಾಗಿ ನಾನು ಮಾತಾಡಕ್ ಹೋಗ್ಲಿಲ್ಲ. ಹಾಗೆ ಗಟ್ಟಿಯಾಗಿ ಸುಮ್ನೆ ನಿಂತ್ಕೊಂಡು ಕೈ ಮಾತ್ರ ಶೇಕ್ ಮಾಡ್ತಾ ಇದ್ದೆ. ಅದ್ ತದನಂತರ ಮುಗ್ದಾದ್ಮೇಲೆ ಮತ್ತೆ ನಾನು ಅಲ್ಲಿ ಒಬ್ರು ಅಣ್ಣ ಮೇಲ್ ನಿಂತ್ಕೊಂಡಿದ್ರು. ಅಣ್ಣ ತಗೊಳ್ಳಿ ಅಣ್ಣ, ಸ್ವಲ್ಪ ವಿಡಿಯೋ ಮಾಡ್ಕೊಡಿ ಅಂತಂದ್ರೆ ಅವ್ರು ಇಟ್ಕೊಂಡ್ಬಿಟ್ಟು ಒಂಚೂರು ಸರಿಯಾಗಿ ವಿಡಿಯೋ ಮಾಡಿರ್ಲಿಲ್ಲ. ಇದು ನಾನ್ ಮಾಡಿರೋ ವಿಡಿಯೋ ಚೆನ್ನಾಗಿ ಮಾಡಿರೋ ವಿಡಿಯೋ ಅಂತೂ ಫುಲ್ ಒಂಚೂರು ಸರಿ ಬಂದಿರ್ಲಿಲ್ಲ. ಹಾಗಾಗಿ ಅದನ್ನ ತೆಗ್ದು ನಂದೇ ಹಾಕ್ದೆ. ತುಂಬಾನೇ ಈ ಚೌಕದ ಬಗ್ಗೆ ಆಲ್ಮೋಸ್ಟ್ ತುಂಬಾ ಹೊಗಳ್ತಾ ಇದ್ರು ಪರಮೇಶ್ವರ್ ಸರ್ ಅವರು. ಇದು ತುಂಬಾ ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಆಗುತ್ತೆ, ಹಾಗೆ ಟೂರಿಸಂ ಪ್ಲೇಸ್ ಆಗುತ್ತೆ, ನೋಡ್ತಾ ಇರಿ ಅಂತ ಒಂದ್ ಮಾತು ಹೇಳಿದ್ರು. ತುಂಬಾ ಖುಷಿನೇ ಆಗೋಯ್ತು. ಯಾಕಂದ್ರೆ ನಮ್ಮ ಚಿಂತಾಮಣಿಯಲ್ಲಿ ಇಂತ ಒಂದು ಪ್ಲೇಸ್ ಆಗ್ತಾ ಇದೆ ಅಂತಂದ್ರೆ ಸುಮಾರು ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಅಲ್ವಾ. ಒಂದರ ಹಿಂದೆ ಒಂದು ನಮ್ಗೆ ಸುಧಾಕರ್ ಸರ್ ಅವರು ಒಳ್ಳೊಳ್ಳೆ ಪ್ಲೇಸ್ ಕೊಡ್ತಾನೆ ಇದ್ದಾರೆ. ಟೂರಿಸಂ ಪ್ಲೇಸ್ ಏನಕ್ ಆಗಲ್ಲ, ಹಾಗೆ ಆಗುತ್ತೆ ಅಲ್ವಾ. ಒಳ್ಳೆ ಪ್ಲೇಸಸ್ ಕೊಡ್ತಿದ್ದಾರೆ ಸುಧಾಕರ್ ಸರ್ ಅವರು. ನಮ್ಮ ಚಿಂತಾಮಣಿಗೆ ಉಡುಗೊರೆಯಾಗಿ ಒಳ್ಳೆ ಉಡುಗೊರೆಗಳನ್ನೇ ಕೊಡ್ತಿದ್ದಾರೆ ಅಂತ ಹೇಳ್ಬಹುದು. ನಿಮ್ಮ ಹೆಮ್ಮೆಯ ವಿಚಾರ ಅಂತಂದ್ರೆ ನಮ್ಮ ಚಿಂತಾಮಣಿಗೆ ಸುಧಾಕರ್ ಸರ್ ಇರೋದೇ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ತಾ, ನಾನು ಇಲ್ಲಿಗೆ ಹೋಗಿದ್ದು ಸ್ವಲ್ಪ ಲೇಟೇ ಆಗೋಯ್ತು. ಹಾಗಾಗಿ ಇಲ್ಲೆಲ್ಲಾ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ನಾನು ಏನ್ ಮಾಡ್ಬೇಕಾಗಿ ಬಂತು, ಮತ್ತೆ ನಾನು ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕೆ ಹೋಗ್ಬೇಕಾಗಿ ಬಂತು. ಬಟ್ ನಾನ್ ಅಲ್ಲಿ ಹೋಗ್ಬೇಕಂದ್ರೆ ನಾನ್ ನಡ್ಕೊಂಡು ಹೋಗ್ಬೇಕಲ್ವಾ, ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ನೋಡಿ ಸರ್ ಹೋಗ್ತಾ ಇದ್ರು. ನನ್ಗಂತೂ ಖುಷಿನೇ ಆಗೋಯ್ತು. ಫುಲ್ ಮುಂದೆನೆ ನಿಂತ್ಕೊಂಡ್ಬಿಟ್ಟು ಒಂದ್ ವಿಡಿಯೋ ಮಾಡಿದ್ನಲ್ವಾ, ತುಂಬಾನೇ ಖುಷಿ ಆಗೋಯ್ತು. ಆಮೇಲೆ ನನ್ಗೆ ಅಂಜಿಕೆ ಅನ್ನೋದೇ ಬರ್ಲಿಲ್ಲ. ಯಾಕಂದ್ರೆ ಅವ್ರಿದ್ದಾರೆ ಇವ್ರು ಇದ್ದಾರೆ, ಅಯ್ಯೋ ಹೋಗ್ಬಾರ್ದು ಹೋಗ್ಬೇಕು ಅನ್ನೋ ಫೀಲಿಂಗೇ ಬರ್ಲಿಲ್ಲ. ಯಾಕಂತಂದ್ರೆ ಆಲ್ಮೋಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರು ನಮ್ಗೆ ಒಳ್ಳೆ ಮೌಲ್ಯಗಳು ಹೆಣ್ಮಕ್ಳಿಗೋಸ್ಕರ ಕೊಟ್ಟು ಹೋಗಿದ್ದಾರೆ ಅಂತಂದ್ರೆ ಇಷ್ಟೇ ನಾನ್ ಕಂಡಿದ್ದು. ಇಲ್ಲಿ ಇಬ್ರು ಅಮ್ಮಂದ್ರ ನೋಡಿದ್ರೆ ಅವ್ರನ್ನ ಬಿಟ್ರೆ ಬೇರೆ ಯಾರು ಎಲ್ಲೂ ಸಿಗ್ಲೇ ಇಲ್ಲ. ಒಬ್ರು ಸಿಗ್ಲಿಲ್ಲ ನನಗೆ. ಅದಾದ್ಮೇಲೆ ಇಲ್ಲಿಂದ ನಾನು ಎಲ್ಲಿ ಸಮುದಾಯ ಭವನಕ್ಕೆ ಹೋದೆ. ಸಮುದಾಯ ಭವನದಲ್ಲಿ ಹೋಗ್ಬೇಕಾದ್ರೆ ಎಲ್ಲಾ ಟಿಕೆಟ್ ಅದು ಇದು ಅಂತೇಳಿ ಬೇಜಾನ್ ಇದ್ ಮಾತಾಡ್ತಿದ್ರು. ಅಲ್ಲೇ ಪಕ್ಕದಲ್ಲೇ ನಮ್ಮೋರಿದ್ರು. ನನ್ಗೋಸ್ಕರ ಒಂದು ಕಾರ್ಡ್ ಇಸ್ಕೊಂಡಿಲ್ಲ. ಕಾರ್ಡ್ ಮೀನ್ಸ್ ಪಾಸ್ ಮಾಡಿದ್ರು. ಕೆಳಗಡೆ ಡೈನಿಂಗ್ ಹಾಲ್ಗೆ ಒಂದ್ ಪಾಸ್ ಇತ್ತು, ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಒಂದ್ ಪಾಸ್ ಇತ್ತು, ಹಾಗೆ ಎಂಟ್ರೆನ್ಸ್ ಒಂದ್ ಪಾಸ್ ಇತ್ತು. ಆಚೆ ಫ್ರೀ ಆಗಿ ಕುತ್ಕೊಂಡ್ ನೋಡಕ್ ಇಷ್ಟು ಚೇರ್ ಹಾಕಿದ್ರು. ಸುಮಾರು 2,000 ಜನಗಳು ಸೇರ್ಬಹುದು ಅಷ್ಟು ದೊಡ್ಡ ಒಂದು ಪೆಂಡಾಲ್ ಸಮೇತ ಹಾಕಿದ್ರು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗೇ ನಡೀತು. ಸುಮಾರು ಇದರ ಒಂದು ಖರ್ಚು ವೆಚ್ಚ ಎಷ್ಟಾಯ್ತು ಅಂತ ಸರ್ ಬಾಯಲ್ಲೇ ನಾವು ತಿಳ್ಕೊಳ್ಳೋಣ. ಚೌಕ ನೋಡಿದಾದ್ಮೇಲೆ ಚೌಕದಿಂದ ಮತ್ತೆ ಎಲ್ರು ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕೆ ಚೌಕದಿಂದ ಎಲ್ರು ಭವನಕ್ಕೆ ಹೊರಟಿದ್ದಾಯ್ತು. ಹಾಗೆ ನಾವು ಹೊರಡ್ಬೇಕಲ್ವಾ,
ಕಾರ್ ಹೋದ್ಮೇಲೆ ನಾವು ಹೋಗೋಣ ಅಂತ ನಾವು ನಿಂತ್ಕೊಂಡಿದ್ವಿ. ಅಲ್ಲೇ ನನ್ಗೆ ಒಬ್ಬ ಆಂಟಿ ಸಿಕ್ಕಿದ್ರು. ಆಂಟಿ ಹೇಳಿದ್ರು, ಅಮ್ಮ ವಿಡಿಯೋ ಮಾಡಿದೀನಿ ನಮ್ಗೊಂಚೂರು ಕಳ್ಸಮ್ಮ ಅಂತ. ನಾನಿದ್ದು ಸುಮ್ನೆ ಇರ್ಲಾರ್ದೆ ಅದೇನೋ ಅಂತಾರಲ್ವಾ, ನನ್ನ ಚಾನಲ್ ನಲ್ಲಿ ಹಾಕಿರ್ತೀನಿ, ಈ ಚಾನಲ್ ನೋಡಿ, ಇದನ್ನ ನೋಡಿ ಹುಡುಗಿ ಸಬ್ಸ್ಕ್ರೈಬ್ ಆಗಿ ನೀವು, ಹಾಗೆ ವಿಡಿಯೋಸ್ ಎಲ್ಲಾ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ, ಆಯ್ತು ಸರಿ ಅಂತ ಹೇಳಿ ನಾನು ಅಲ್ಲಿಂದ ಹೋದೆ. ಇಲ್ಲಿ ಇವ್ರೆ ಅಣ್ಣ ಮತ್ತೆ ಅಮ್ಮ ಇಬ್ರು ನನ್ ಕೇಳಿದ್ದು. ಅಲ್ಲಿಂದ ನಾನು ಇಲ್ಲಿಂದ ನೇರ ನಾನು ಎಲ್ಲಿ ಹೋಗ್ಬೇಕಾಗಿ ಬಂತು, ಸಮುದಾಯ ಭವನಕ್ಕೆ ಹೋಗ್ಬೇಕಾಗಿ ಬಂತು, ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕೆ ಹೋಗ್ಬೇಕಾಗಿ ಬಂತು. ಅಲ್ಲಿ ಹೋಗಿ ನೋಡಿದ್ರೆ ಸಖತ್ ರಶ್ ಇತ್ತು. ಇನ್ನು ಸರ್ ಇನ್ನೂ ಬಂದಿರ್ಲಿಲ್ಲ, ಮೆಲ್ಲಕ್ ಬರ್ತಾ ಇದ್ರು. ಸರ್ಗಳ ಮುಂಚೆನೆ ನಾವು ಅಲ್ಲಿ ಹೋಗ್ಬೇಕಾಗಿ ಬಂತಲ್ವಾ. ಇಲ್ಲಿ ಇಷ್ಟು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಸರಿ ಆಯ್ತು ಅಂತೇಳಿ ಹೊರಟೆ ನಾನು. ಇಲ್ಲಿಂದ 2 ವೀಲರ್ ಇತ್ತಲ್ವಾ, ಹಾಕೊಂಡಾದ್ರೆ ಒಂಚೂರು ವಿಡಿಯೋ ಮಾಡ್ಕೊಂಡು, ಅವತ್ತು ಸ್ವಲ್ಪ ನೀಟಾಗಿ ಮಾಡ್ಲಿಲ್ಲ. ಹಾಗಾಗಿ ಇವತ್ತಾದ್ರೂ ಇದರ ಆರ್ಚ್ ಬಗ್ಗೆ, ಅಂದ್ರೆ ಆಜಾದ್ ಚೌಕದ ಬಗ್ಗೆ ಏನಿದೆ ಹಿನ್ನೆಲೆ ಅಂತ ನಿಮಗಳಿಗೆ ತೋರ್ಸ್ಬೇಕು ಅಂತಾನೆ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟು ಈ ಆರ್ಚ್ದ ಒಂದು ವಿಡಿಯೋ ತೆಗೆದ್ಬಿಟ್ಟು ತೋರಿಸ್ಬೇಕು. ಯಾರೆಲ್ಲ ಹತ್ರ ಇದ್ದೀರಾ, ದೂರ ಇದ್ದೀರಾ, ಚಿಂತಾಮಣಿಗೆ ಬರ್ಬೇಕು, ತುಂಬಾನೇ ಪ್ಲೇಸ್ ಇದಾವೆ ಆಕ್ಚುಲಿ. ಇಲ್ಲೇ ಈಗ್ಲೇ ಭವನ, ಡಾಕ್ಟರ್ BR ಅಂಬೇಡ್ಕರ್ ಭವನ ಒಂದ, ಮತ್ತೆ ಇದು ಆಜಾದ್ ಚೌಕ ಒಂದ, ಹಾಗೆ ಈ ಕಡೆ ಕೈಲಾಸಗಿರಿ ಇದೆ. ತುಂಬಾನೇ ನೋಡೋ ಪ್ಲೇಸ್ ತುಂಬಾನೇ ಇದೆ. ಎಲ್ರೂ ಒಂದ್ಸಲ ಬರ್ಬಹುದು, ಆರಾಮಾಗಿ ಬಂದು ಒನ್ ಡೇ ವಿಸಿಟ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಹೋಗ್ಬಹುದು ಅಂತ ಹೇಳ್ತಾ, ಇಲ್ಲಿ ಜೂಲಾ ಫಸ್ಟ್ ಇವ್ರೇ ಕುತ್ಕೊಂಡಿದ್ದು ಅನ್ಕೊಂತೀನಿ. ಎಷ್ಟ್ ಚೆನ್ನಾಗಿ ಕುತ್ಕೊಂಡ ಮಗುನ ಆಟ ಆಡಿಸ್ತಿದ್ದಾರೆ ನೋಡಿ. ಹಾಗೆ ಸ್ವಲ್ಪ ನೇರ ಭವನದ ಹತ್ರ ಬಂದೆ, ಅಂಬೇಡ್ಕರ್ ಭವನದ ಹತ್ರ ನೀರಿನ ವ್ಯವಸ್ಥೆ ಮಾಡಿದ್ರು, ಮತ್ತೆ ಊಟದ ವ್ಯವಸ್ಥೆ ಮಾಡಿದ್ರು. ಇದು ಮೀಟಿಂಗ್ ಹಾಲ್ ಅಲ್ಲಿ ಮಾತಾಡೋರ್ನ ನೋಡೋದಕ್ಕೆ ಅಂತಾನೆ ಆಚೆ ಒಂದು LED TV ಹಾಕ್ಬಿಟ್ಟು ಅಲ್ಲೊಂದು ಅನುಕೂಲ ಮಾಡಿದ್ರು. ಮತ್ತೆ ಒಳಗಡೆ ಡೈನಿಂಗ್ ಹಾಲ್ ಅಲ್ಲಿ ಒಂದು ಅನುಕೂಲ ಮಾಡಿದ್ರು ಅವ್ರಿಗೆ ಅಲ್ಲಿ ಕೂತ್ಕೊಳ್ಳಕ್ಕೆ. ಇಲ್ಲಿ ತಾತ ಒಬ್ರು ಇದ್ರು, ಅಂದ್ರೆ ಗೊಂಬೆ ಹಾಕೊಂಡಿದ್ರು. ಅಲ್ಲೊಂಚೂರು ತೆಗೆದ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಒಳಗಡೆ ಹೋಗೋಣ ಅನ್ಕೊಂಡ್ ಹೋಗ್ತಾ ಇದೀನಿ. ಎಲ್ಲೂ ಒಳಗಡೆ ಹೋಗೋದು, ಒಬ್ಬರ್ನೂ ಬಿಡ್ತಿಲ್ಲ. ಕಾರ್ ಅಷ್ಟೊತ್ತಿಗೆ ಎಲ್ಲ ಬಂದು ಗೇಟ್ ಅಲ್ಲಿ ಯಾರಿಗೂ ಬಿಡ್ತಾನೆ ಇರ್ಲಿಲ್ಲ. ಆದ್ರೂ ನಾನ್ ಸುಮ್ನೆ ನಿಂತ್ಕೊಂಡೆ. ಕಾರ್ ಬಂತು, ಗೇಟ್ ಓಪನ್ ಮಾಡಿದ್ರು, ಕಾರ್ ಎಲ್ಲಾ ಹೋದ್ವು. ಕಾರ್ ಎಲ್ಲಾ ಹೋದ್ಮೇಲೆ ಒಳಗಡೆ ಹೋಗ್ಬೇಕಲ್ವಾ, ಒಳಗಡೆ ಹೋಗಕ್ಕೆ ಏನು ಇಲ್ಲ ಅಂದ್ರೆ ಏನು ಇಲ್ಲ. ನನ್ಗೆ ಗೊತ್ತಿಲ್ಲ, ಪಾಸ್ ಮಾಡಿದ್ದಾರೆ, ತ್ರೀ ಟೈಪ್ಸ್ ಪಾಸ್ ಇದೆ, 4 ಟೈಪ್ಸ್ ಪಾಸ್ ಇದೆ, ನನ್ಗೆ ಏನು ಗೊತ್ತಿಲ್ಲ. ಡೈರೆಕ್ಟ್ ಆಗಿ ನಾನು ಒಳಗಡೆ ಒಬ್ಬರ ಅಕ್ಕರು ಹೋಗ್ತಿದ್ರು, ಅವ್ರ ಕೈ ಹಿಡ್ಕೊಂಡು ಹೋಗ್ಬಿಟ್ಟು ಒಳಗಡೆ ಹೋದ್ರೆ ಇನ್ನು ಎಂಟ್ರೆನ್ಸ್ ಅಲ್ಲಿ ಇತ್ತಲ್ಲ, ಸ್ಟಾರ್ಟಿಂಗ್ ಗೇಟ್ ಹತ್ರ ಅಲ್ಲ, ಒಳಗಡೆ ಎಂಟ್ರೆನ್ಸ್ ಅಲ್ಲಿ, ಅಲ್ಲಿನೂ ಪಾಸ್ ತೋರಿಸಿ ಅಂತ ಹೇಳ್ತವ್ರೆ. ಯಪ್ಪ ಏನ್ ಮಾಡೋದು, ಸುಮ್ನೆ ಅಲ್ಲೇ ನಿಂತ್ಕೊಂಡಿದ್ದೆ. ಪಾಪ ಯಾರೋ ಹುಡ್ಗ ಬಂದು, ಸಿಸ್ಟರ್ ಪಾಸ್ ಬೇಕಾ ಅಂತಂದ್ರೆ, ಕೊಡೋ ಬೇಗ ಅಂತಂದೆ. ಪಾಪ ಅವ್ನ್ ಜೇಬಲಿಂದ ತೆಗ್ದು ಕೊಟ್ಬಿಟ್ಟು ಒಳಗಡೆ ಹೋಗ್ಬಿಟ್ಟ. ಅಯ್ಯೋ ಕೊಟ್ಟಿದ್ದೆ ಸಾಕ್ಬಿಡಪ್ಪ, ನಾನು ಒಳಗಡೆ ಹೋಗಿ ಹೆಂಗೋ ಕುತ್ಕೋಬಹುದಲ್ವಾ ಅಂತ ಒಳಗಡೆ ಹೋದ್ರೆ, ಒಳಗಡೆ ಅಂತಂದ್ರೆ ಇದು ಗ್ರೌಂಡ್ ಫ್ಲೋರ್, ಫಸ್ಟ್ ಸೆಕೆಂಡ್ ಮೇಲೆ ಇದೆ. ಅದ್ರಲ್ಲಿ ಮೀಟಿಂಗ್ ನಡೀತಾ ಇರೋದು. ಮೀಟಿಂಗ್ ನಡೀತಾ ಇದ್ರುನು ಅದೇನ್ ಗೊತ್ತಾ, ಇನ್ನೊಂದು ಪಾಸ್ ಬೇಕು. ಫ್ರೆಂಡ್ಸ್ ತೋರಿಸ್ತಿದೀನಿ, ಇದು ಮೊದಲನೇ ಪಾಸ್. ಇದು ಆಕ್ಚುಲಿ ಡೈನಿಂಗ್ ಹಾಲ್ ಪಾಸ್. ಇನ್ನೊಂದು ಪಾಸ್ ಮೇಲ್ಗಡೆ ಇತ್ತು, ಅದು ವಿಡಿಯೋ ಮಾಡ್ಲಿಲ್ಲ, ಯಾಕಂದ್ರೆ ನನ್ನ ಹತ್ರ ಇರ್ಲಿಲ್ಲ, ಯಾರು ಕೊಡ್ತಾನು ಇರ್ಲಿಲ್ಲ. ಅಯ್ಯೋ ಕೊಟ್ಬಿಟ್ರೆ ಮತ್ತೆ ಸಿಗಲ್ಲ ಅಂತಿದ್ರು. ಕೊಟ್ಟಿದ್ರೆ ಹಾಗೆ ಹೋಗಿ ಹೀಗೆ ಬಂದ್ಬಿಡುವೆ ಗೊತ್ತಾ. ಓಕೆ, ಹಾಗಾಗಿ ನನ್ಗೆ ಇದು ಡೈನಿಂಗ್ ಹಾಲ್ದು ಮಾತ್ರ ಪಾಸ್ ಸಿಗ್ತಲ್ವಾ, ಡೈನಿಂಗ್ ಹಾಲ್ ಅಲ್ಲಿ ಹೋದೆ. ಸುಮ್ನೆ ಎಲ್ರಿಗೂ ಕೆಳಗಡೆ ಇಟ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ ಹೋದೆ, ಮತ್ತೆ ರಿಟರ್ನ್ ವಿಡಿಯೋ ಮಾಡ್ಕೊಂಡ್ ಬಂದೆ. ಇದು ಹೋಗಿ ಬರ್ಬೇಕಾಗಿರೋದು. ಅವಾಗ್ಲೇ ನನಗ್ ಗೊತ್ತಾಗಿದ್ದು ಏನಪ್ಪಾ ಅಂತಂದ್ರೆ, ಮತ್ತೆ ಇನ್ನೊಂದು ಫ್ಲೋರ್ ಇದೆ ಅಂತ. ಆ ಫ್ಲೋರಿಗೂ ಇನ್ನೊಂದು ಪಾಸ್ ಮಾಡಿದ್ದಾರೆ ಅಂತ. ಬಟ್ ಸಖತ್ ಒದ್ದಾಡ್ಬಿಟ್ಟೆ, ಎಷ್ಟು ಒದ್ದಾಡಿದ್ರು ನೋಡಿ. ಇಲ್ಲೇ ಸ್ಟಾಪ್, ಇಲ್ಲಿಂದ ಮತ್ತೆ ರಿಟರ್ನ್ ಬಂದೆ, ಈ ಕಡೆ ಸ್ಟಾಪ್, ಮತ್ತೆ ಇಲ್ಲಿಂದ ಮತ್ತೆ ರಿಟರ್ನ್ ಬಂದೆ. 3-4 ಟೈಮ್ಸ್ ನಾನು ಏನಪ್ಪಾ ಅಂತಂದ್ರೆ ಕಾದೆ. ಅಲ್ಲಿ ಕಾದ್ರೂನು ಯಾರು ಏನು ಕೊಡ್ಲೇ ಇಲ್ಲ. ಹಾಗಾಗಿ ಒಳಗಡೆ ಡೈನಿಂಗ್ ಹಾಲ್ ಅಲ್ಲೇ ಹೋದೆ. ಡೈನಿಂಗ್ ಹಾಲ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಲ್ಲಿ ನನ್ ಪಕ್ಕದಲ್ಲಿ ನನ್ ಫ್ರೆಂಡ್ಸ್ ಬಂದಿದ್ರು. ಓಹೋ ಫ್ರೆಂಡ್ಸ್ ಇದಾರಲ್ವಾ ಅನ್ಕೊಂಡು ನಾನು ಏನು ಮಾತಾಡ್ಲಿಲ್ಲ. ಆಯ್ತು ಬಿಡು ಅಂತೇಳಿ ಅಲ್ಲಿಂದ ಮತ್ತೆ ನಾನು ಆಚೆ ಹೋಗ್ಬೇಕಾಗ್ ಬಂತು. ಆಚೆ ಹೋದ್ರೆ ಮತ್ತೆ ಒಳಗಡೆ ಬಿಡಲ್ಲ ನೋಡಿ ಅಂತಂದ್ರು. ಮತ್ತೆ ಅಲ್ಲಿಂದ ಯಪ್ಪ ಯಾಕ್ ಬಿಡಲ್ಲ, ಪಾಸ್ ಇರುತ್ತೆ ಅಲ್ವಾ ಸರ್ ಅಂತಂದ್ರೆ,
ಪಾಸ್ ಇರುತ್ತೆ. ಹಾಗಾಗಿ ಎಲ್ರು ಹೋಗಿ ಬಂದು ಮಾಡ್ತಾ ಇದ್ರೆ ಯಾರಪ್ಪ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ತಿರೋದು. ಹೇಳಿದ್ರು ಪೊಲೀಸ್ ಬ್ರದರ್ ಅವರು. ಆಯ್ತು ಸರ್ ಅಂತೇಳಿ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಒಳಗಡೆ ಕೂತ್ಕೊಂಡಿದ್ದಾದ್ಮೇಲೆ ಮತ್ತೆ ನಾನು ಆಚೆ ಬಂದೆ. ಆಚೆ ಬಂದು ಸ್ವಲ್ಪ ಈ ತರ ವಿಡಿಯೋ ಮಾಡಿದೆ. ಆಕ್ಚುಲಿ ಆಚೆನೆ ಇದ್ದಿದ್ರೆ ಬೆಟರ್, ನಾನು ಆರಾಮಾಗಿ ಮೇಲೆ ಹೋಗಿ ಕೂತ್ಕೊಂತಿದ್ದೆ. ಬಟ್ ಒಳಗಡೆ ಹೋಗಿ ಕೂತ್ಕೊಂಡ್ನಲ್ವಾ, ಸಿಕ್ಕಾಕೊಂಡ್ಬಿಟ್ಟೆ. ಆಚೆ ಬರಕ್ ಈ ಕಡೆನೂ ಬಿಡ್ತಾ ಇಲ್ಲ, ಆ ಕಡೆನೂ ಬಿಡ್ತಾ ಇಲ್ಲ. ಸುಮಾರು 4-5 ಇದಿದೆ, ಡೋರ್ಸ್ ಇದಾವೆ. ಬಟ್ ಎಲ್ಲೂ ಬಿಡ್ತಾ ಇಲ್ಲ. ಎಲ್ಲಾ ಕಡೆನೂ ಫುಲ್ ಬಿಗಿ ಬಂದೋಬಸ್ತೆ ಇತ್ತು ಅನ್ಕೊಂತೀನಿ. ತುಂಬಾ ಚೆನ್ನಾಗಿ ನೆರವೇರಿಸಿದ್ರು ಅಂತ ಹೇಳ್ಬೋದು. ಒಳಗಡೆ ಕಾದು ಏನೂ ಸಿಗ್ಲಿಲ್ಲ. ಅದಕ್ಕೆ ರಿಟರ್ನ್ ಬಂದೆ. ರಿಟರ್ನ್ ಬರ್ಬೇಕಾದ್ರೆ ಇಲ್ಲೊಂಚೂರು ವಿಡಿಯೋ ಮಾಡಿದೆ. ಪರಮೇಶ್ವರ್ ಸರ್ ಅವರು ಮಾತಾಡ್ತಾ ಇದ್ರು. ವಿಡಿಯೋ ಬಂದೆ. ನಮ್ ಜನಗಳು ಕೂತಿರೋ ಜಾಗದಲ್ಲಿ ಹೋದೆ. ಅಲ್ಲೂ ಯಾಕೋ ಸಫಿಶಿಯಂಟ್ ಆಗ್ಲಿಲ್ಲ. ಅಲ್ಲಿ ಊಟ ಹಾಕ್ತಿದಾರೆ ಹೋಗು ಅಂತಂದ್ರು. ಸರಿ ಬಿಡು, ಅದಾದ್ರೂ ಸ್ವಲ್ಪ ವಿಡಿಯೋ ಸಿಗುತ್ತೇನೋ ಅಂತ ಹೇಳಿ ನಾನ್ ಮುಂದಕ್ಕೆ ಬಂದ್ ನೋಡಿದ್ರೆ ಎಲ್ರೂ ಊಟದ ಸಮಯನೇ ಆಗಿತ್ತು. 1-1:30 ಆಗಿತ್ತು. ಸರಿ ಆಯ್ತು ಅಂತೇಳಿ ಅಲ್ಲೂ ಹೋದೆ. ಹೋಗ್ಬಾರ್ದು ಅನ್ಕೊಂಡೆ ಹೋದೆ. ಅಯ್ಯೋ ಅಂತ. ಇನ್ನೊಂದ್ ಗೊತ್ತಾ, ವಿಡಿಯೋ ಮಾಡ್ಬೇಕು, ನಾವೇನಾದ್ರೂ ಸಾಧನೆ ಮಾಡ್ಬೇಕು ಅಂತಂದ್ರೆ ಒಂದೊಂದ್ ಪಡ್ಕೋಬೇಕು ಅಂತಂದ್ರೆ ಇನ್ನೊಂದನ್ನ ಬಿಡ್ಲೇಬೇಕಾಗುತ್ತೆ. ಹಾಗಾಗಿ ಖಂಡಿತ ಪ್ರಯತ್ನ ಇರ್ಲಿ, ಪ್ರತಿಫಲ ಭಗವಂತ ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತಾ ನಾನು ಮುಂದೆ ಹೋದ್ರೆ ಎಲ್ರು ತಟ್ಟೆ ಕೊಡ್ತಾ ಇದ್ರು ಕೈಯಲ್ಲಿ. ರೂಟ್ ಅಲ್ಲ, ಆ ಒಂದ್ ಲೈನ್ ಅಲ್ಲಿ ನೋಡ್ತಿದ್ನಿ ಎಲ್ಲಾದ್ರೂ ಹೆಣ್ಮಕ್ಳಿದಾರಾ ಅಂತ. ಎಲ್ಲೂ ಇಲ್ಲ ಗೊತ್ತಾ. ಜನಗಳು ಬಂದಿದ್ರು. ಹಾಗೆ ನಾನಿಲ್ಲಿ ಏನದು ಇದ್ರಲ್ಲಿ ಹಾಕೊಂಡ್ ಬಂದಿರೋ ಪ್ರಸಾದನ ಪಕ್ಕಕ್ಕೆ ಇಟ್ಬಿಟ್ಟು ಅಲ್ಲೇ ಪಕ್ಕಕ್ಕೆ ನಾನು ಒಂದ್ ತಟ್ಟೆ ತಗೊಂಡ್ಬಿಟ್ಟು ಊಟ ಹಾಕ್ತಿರೋ ವಿಡಿಯೋ ಆದ್ರೂ ಮಾಡೋಣ ಅಂತ ಹೇಳಿ ತಟ್ಟೆ ತಗೊಂಡ್ಬಿಟ್ಟು ಮುಂದಕ್ಕೆ ಹೋದೆ. ಒಂದ್ ವಡಾ ಕೊಟ್ರು, ವಡಾ ಹಾಕಿಸ್ಕೊಂಡು ಒಂದು ಜಹಾಂಗೀರು, ಒಂದು ವಡಾ ಹಾಕಿದ್ರು. ಮತ್ತೆ ಮುಂದೆ ಸ್ವಲ್ಪ ಹೋದೆ. ಪಲಾವ್ ಹಾಕ್ತಿದ್ರು. ಪಲಾವ್ ಹಾಕ್ಬಿಟ್ಟು ಮೊಸರು ಬಜ್ಜಿ ಹಾಕಿದ್ರು. ಮೊಸರು ಬಜ್ಜಿ ಮತ್ತೆ ವಡಾ ಮತ್ತೆ ಜಹಾಂಗೀರ್ ಎಲ್ಲಾ ಹಾಕ್ಸ್ಕೊಂಡ್ಬಿಟ್ಟು ಒಂದ್ ಪ್ಲೇಸ್ ಅಲ್ಲಿ ಕುತ್ಕೊಳ್ಳೋಣ ಹೋಗಿ ಅಂತ ಹೋದ್ರೆ ಎಲ್ಲೂ ಪ್ಲೇಸ್ ಸಿಗ್ಲಿಲ್ಲ. ಸ್ವಲ್ಪ ನಿಂತ್ಕೊಂಡ್ರೆ ಅಲ್ಲಿ ಒಬ್ಬ ಅಂಕಲ್ ಎದ್ದು ಹೋದ್ರು. ಅವ್ರ ಪ್ಲೇಸಿಗೆ ನಾನ್ ಶಿಫ್ಟ್ ಆದೆ. ಸುಧಾಕರ್ ಸರ್ ಅವರು ಶಾಸಕರು, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ. ವಿಶೇಷವಾಗಿ ಆಯ್ತು ನನ್ನ ಪರಿಸ್ಥಿತಿ. ಇಷ್ಟೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ರಿಟರ್ನ್ ಮನೆಗೆ ಹೋಗ್ಬೇಕಾಗಿ ಬಂತು. ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಹೈಪರ್ ಕೊಡಿ ಅಂತ